ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ಇವತ್ತಿನ ವಿಡಿಯೋದಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಬರ್ತಕ್ಕಂಥ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತೇನೇನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದೆಲ್ಲದೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಫಸ್ಟ್ ಆಫ್ ಆಲ್ ಏನು ನಾನು ಓದ್ತಾ ಇದ್ದೀನಿ ಅನ್ನೋದನ್ನು ನಾನು ಹೇಳಿಬಿಡ್ತೀನಿ, ಮತ್ತು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಓದ್ತಾ ಇರೋದು ಸಿವಿಲ್ ಇಂಜಿನಿಯರಿಂಗ್ ಇನ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ. ಇದು ನಾನು ಓದ್ತಾ ಇರೋದು ಮತ್ತು ಓದ್ತಾ ಇರೋ ಕಾಲೇಜ್. ಓಕೆನಾ, ಇವಾಗ ನಾನು 4th ಸೆಮ್ಮಲ್ಲಿದ್ದೀನಿ. ಆಲ್ರೆಡಿ ಈ 1 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇದೇನು 4th ಸೆಮ್ ಮುಗಿಯುತ್ತೆ. ಸೊ ಇವಾಗ ನಾವು ತಿಳ್ಕೊಳ್ಳೋಣ ಏನೇನು ಅಡ್ವಾಂಟೇಜಸ್ ಇರುತ್ತೆ, ಏನೇನು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಆ್ಯಸ್ ಎ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ. ಫಸ್ಟು ಡಿಸ್ಅಡ್ವಾಂಟೇಜಸ್ನ ಡಿಸ್ಕಸ್ ಮಾಡಿಬಿಡೋಣ, ಅದಾದಮೇಲೆ ಅಡ್ವಾಂಟೇಜಸ್ ಕಡೆ ಹೋಗೋಣ. ಡಿಸ್ಅಡ್ವಾಂಟೇಜಸ್ಸಲ್ಲಿ ಫಸ್ಟ್ ಒಂದು ಬಂದು ಫ್ರೆಂಡ್ಸ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಇದಕ್ಕೆ ರೀಸನ್ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಆಲ್ರೆಡಿ ಡಿಪ್ಲೊಮಾ ಮುಗಿಸಿ ಡೈರೆಕ್ಟ್ ಸೆಕೆಂಡ್ ಇಯರಿಗೆ ಲ್ಯಾಟ್ರಲ್ ಎಂಟ್ರಿ ಆಗಿ ನೀವು ಜಾಯ್ನ್ ಆಗ್ತೀರಾ. ಓಕೆನಾ, ಇಲ್ಲಿ ಆಲ್ರೆಡಿ 1 ಇಯರ್ ಮುಗಿಸಿರ್ತಾರೆ. ಸೊ ಅವರು ಆಲ್ರೆಡಿ ಒಂದಷ್ಟು ಗ್ರೂಪ್ ಮಾಡಿಕೊಂಡು ಫ್ರೆಂಡ್ಸ್ ಆಗಿರ್ತಾರೆ. ಅವ್ರ ಬಾಂಡಿಂಗ್ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರ ಕಾಲೇಜ್ ಕೂಡ ಗೊತ್ತಿರುತ್ತೆ. 1 ವರ್ಷದಿಂದ ಇರ್ತಾರೆ. ಕಾಲೇಜ್ ಕೂಡ ಗೊತ್ತಿರುತ್ತೆ, ಕ್ಯಾಂಪಸ್ ಗೊತ್ತಿರುತ್ತೆ, ಏನೇನು ಇರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನಾವು ಹೊಸ್ದಾಗಿ ಹೋಗಿರ್ತೀವಿ. ನಮ್ಮದು ಹೆಂಗಾಗತ್ತೆ ಅಂದರೆ, ಒಂದು ಸಮುದ್ರದಲ್ಲಿರೋ ಮೀನನ್ನ ತೊಗೊಂಡೋಗಿ ಯಾವುದೋ ಒಂದು ಬೇರೆ ಕೆರೆಗೆ ಹಾಕೋ ಥರ ಫೀಲ್ ಆಗುತ್ತೆ ನಮಗೆ. ಯಾಕಂದರೆ ನಮಗೆ ಅವ್ರಿಗೆ ಆಲ್ರೆಡಿ ಫ್ರೆಂಡ್ಸ್ ಇರ್ತಾರೆ, ಬಟ್ ನಮಗೆ ಫ್ರೆಂಡ್ಸ್ ಇರಲ್ಲ. ನಾವು ಒಂದು ಅಮ್ಮಮ್ಮ ಅಂದರೆ 10 to 15 ಮೆಂಬರ್ಸು ಕಾಲೇಜ್ಗೆ ಹೋಗಿರ್ತೀವಿ ನಮ್ಮ ಡಿಪ್ಲೊಮೋಯಿಂದ, ಎಕ್ಸಾಂಪಲ್ ಕೊಡೋದಾದರೆ. ಬಟ್ ಅವ್ರು ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ, ಅವ್ರಿಗೆ ಫ್ರೆಂಡ್ಸ್ ಇರ್ತಾರೆ, ಟೀಚರ್ಸ್ ಜೊತೆ ಟಚ್ ಇರುತ್ತೆ. ಬಟ್ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕ್ಯಾಂಪಸ್ ನೋಡಿರ್ತೀವಿ, CETಯಲ್ಲಿ ರ್ಯಾಂಕಿಂಗ್ ಬಂದಿರುತ್ತೆ, ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಕಾಲೇಜ್ ಅಲಾಟ್ ಆಗಿರುತ್ತೆ, ಹೋಗಿರ್ತೀವಿ, ಒಂದು ಸತಿ ನೋಡ್ಕೊಂಡು ಬಂದಿರ್ತೀವಿ, ಅಡ್ಮಿಷನ್ ಆಗ್ತೀವಿ. ಬಟ್ ಅದಾದಮೇಲೆ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಅವ್ರ ಫ್ರೆಂಡ್ಸ್ ಆಲ್ರೆಡಿ ಆಗಿಬಿಟ್ಟಿದ್ದಾರೆ, ಅವರವರೇ ಚೆನ್ನಾಗಿರ್ತಾರೆ. ನಮ್ಮನ್ನು ಯಾರೋ ಸ್ಟಾರ್ಟಿಂಗಲ್ಲಿ ಮಾತಾಡ್ಸೋದಕ್ಕೆ ಬರೋದಾಗಲಿ ಅಥವಾ ಏನು ನೀವು ಯಾವ ಕಾಲೇಜು ಏನು ಸ್ವಲ್ಪ ಜನ ಕೇಳ್ತಾರೆ, ಕೇಳೋದೇ ಇಲ್ಲ ಅಂತಲೂ ಹೇಳಲ್ಲ, ಬಟ್ ಕ್ಲೋಸ್ ಆಗಲ್ಲ. ನಮಗೆ ಹೇಗೆ ಡಿಪ್ಲೊಮಾದಲ್ಲಿ ಫ್ರೆಂಡ್ಸ್ ಇದ್ದರು ಮತ್ತು ಒಂದು ಕಂಫರ್ಟ್ ಝೋನ್ ಸಿಗ್ತಾ ಇತ್ತು. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಕಂಫರ್ಟ್ ಝೋನ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಅದನ್ನು 100% ಹೇಳ್ತೀನಿ, ಸ್ಟಾರ್ಟಿಂಗಲ್ಲೇ ಸಿಗಲ್ಲ. ಇದು ಫಸ್ಟ್ ಡಿಸ್ಅಡ್ವಾಂಟೇಜ್. ಯಾಕಂದರೆ ನಮಗೆ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿದ್ರೆ ಓದೋಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಚೆನ್ನಾಗಿ ಓದ್ಬೋದು, ಒಂದು ಹುಮ್ಮಸ್ ಇರುತ್ತೆ. ಬಟ್ ಫ್ರೆಂಡ್ಸೇ ಇಲ್ಲ, ನಾವೇ ಇರಬೇಕು, ಒಬ್ಬರೇ ಇರಬೇಕು, ವಿ ಫೀಲ್ ಅಲೋನ್, ರೈಟ್? ಹಂಗೆ ಆಗುತ್ತೆ. ಇದು ಫಸ್ಟ್ ಡಿಸ್ಅಡ್ವಾಂಟೇಜ್. ಓಕೆನಾ, ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದರೆ, ಈ ಟೆಸ್ಟು, ಇಂಟರ್ನಲ್ಸು ಅದಕ್ಕೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಸ್ವಲ್ಪ ಜಾಸ್ತಿನೇ ಎಫರ್ಟ್ಸ್ ಹಾಕಿ ಓದ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ಬಟ್ ನಮಗೆ ಫ್ರೆಂಡ್ಸ್ ಇರಲ್ಲ, ಡಿಸ್ಕಸ್ ಮಾಡೋದಕ್ಕೆ ಯಾರೂ ಇರಲ್ಲ. ಆ್ಯಂಡ್ ನಮಗೆ ನಾವು ಡಿಪ್ಲೊಮಾದಲ್ಲಿ ಬರಿತಾ ಇದ್ದಿದ್ದು ಬರೀ 30 ಮಾರ್ಕ್ಸಿಗೆ ಅಷ್ಟೇ. ಏನೋ 30 ಮಾರ್ಕ್ಸಿಗೆ ಸ್ವಲ್ಪ ಬರೆದ್ಬಿಟ್ಟು ಎಷ್ಟೇ ಓದ್ಕೊಂಡ್ರು ಬರೆದ್ಬಿಟ್ಟು ಹೆಂಗೋ 24, 25, 26 ಎಲ್ಲ ತೊಗೊಳ್ತಾ ಇದ್ವಿ ಮಾರ್ಕ್ಸು. ಬಟ್ ಇಲ್ಲಿ 50 ಮಾರ್ಕ್ಸಿಗಿರುತ್ತೆ. ಇಂಟರ್ನಲ್ಸೇ ಬಂದು 50 ಮಾರ್ಕ್ಸಿಗಿರುತ್ತೆ. ನಮಗೆ ಸ್ಟಾರ್ಟಿಂಗ್ ಹೆಂಗೆ ಓದಬೇಕು, ಯಾವ ಥರ ಪ್ಯಾಟ್ರನಲ್ಲಿ ಓದಬೇಕು ಅಂತ ಗೊತ್ತಾಗ್ತಿರಲ್ಲ. ಕೇಳೋಣ ಅಂದರೆ ಅಷ್ಟು ಕ್ಲೋಸಾಗಿ ಯಾರೂ ಫ್ರೆಂಡ್ಸ್ ಕೂಡ ಸಿಗ್ತಿರಲ್ಲ. ಸೊ ಫಸ್ಟ್ ಇಂಟರ್ನಲ್ಸಿಗೆ ಸ್ವಲ್ಪ ಹೊಡ್ತಾ ಬೀಳುತ್ತೆ. ಬಟ್ ನಾವು ಎಷ್ಟು ಬೇಗ ಕ್ಯಾಚಪ್ ಮಾಡ್ಕೊತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಎಷ್ಟು ಬೇಗ ನಾವು ಫ್ರೆಂಡ್ಸ್ ಮಾಡ್ಕೊತೀವಿ, ಅಥವಾ ಎಷ್ಟು ಬೇಗ ಫ್ರೆಂಡ್ಸ್ ಇಲ್ಲ ಅಂದರೂ ನಾನು ಅಲೋನಾಗಿ ನಾನು ಚೆನ್ನಾಗಿ ಓದಬಲ್ಲೆ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಇದ್ದರೆ, ಅವ್ರು ಹೇಳ್ಕೊಡ್ತಾ ಇರೋದನ್ನು ಕಾನ್ಸಂಟ್ರೇಷನ್ ಮಾಡಿ ಅದಾದಮೇಲೆ ನಾವೇ ವರ್ಕೌಟ್ ಮಾಡಿದ್ರೆ ಫಸ್ಟ್ ಇಂಟರ್ನಲ್ಸ್ ಕೂಡ ಚೆನ್ನಾಗಿ ಬರೀಬೋದು. ಬಟ್ ಸ್ವಲ್ಪ ಜನಕ್ಕೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಫೀಲ್ ಇರುತ್ತೆ, ಫ್ರೆಂಡ್ಸ್ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನೋದು ಒಂದು ಫೀಲ್ ಇದ್ದೇ ಇರುತ್ತೆ. ಅಂಥವ್ರಿಗೆ ಸ್ವಲ್ಪ ಫಸ್ಟ್ ಇಂಟರ್ನಲ್ಸ್ ಹೊಡ್ತಾ ಬೀಳುತ್ತೆ. ಬಟ್ ಅದಾದಮೇಲೆ ನಾವು ರಿಕವರ್ ಆಗ್ತಾ ಹೋದರೆ ವಿ ವಿಲ್ ಬಿ ಆನ್ ಟಾಪ್. ಇದಂತೂ ನಾನು ಬರ್ಕೊಡ್ತೀನಿ. ಏನೇ ಇದ್ರೂ ಟಕ್ ಅಂತ ಆಗಲೇ ಮಾಡ್ತಾ ಇರಬೇಕು. ಅವರು ಫಾರ್ಮುಲಾ ಹಾಕಿದ ತಕ್ಷಣ ನಾವು ಕ್ಯಾಲ್ಸಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳೋದಾಗಲಿ, ವಿ ಶುಡ್ ಬಿ ಫಾಸ್ಟ್. ನಾವು ಹೆಂಗಿರಬೇಕು ಅಂದರೆ,
ಅವ್ರು ಹಾಕಿದ ತಕ್ಷಣ ನಾವು ಮಾಡಿಬಿಟ್ಟು ಅವರಿಗೆ ಆನ್ಸರ್ಸ್ ಹೇಳ್ಬಿಡ್ಬೇಕು. ಸೊ ಆವಾಗ ನಮ್ಮದು ಮೈಂಡು ನಾನು ಓದ್ತಾ ಇದ್ದೀನಿ ಅನ್ನೋದು ನಮಗೂ ಕೂಡ ಒಂದು ಮೋಟಿವೇಟ್ ಬರುತ್ತೆ. ಸೊ ಚೆನ್ನಾಗಿ ಓದ್ಬೋದು. ಇದು ಡಿಸಡ್ವಾಂಟೇಜ್. ಸ್ವಲ್ಪ ಫ್ರೆಂಡ್ಸ್ ಇಲ್ಲ ಅಂದರೆ ಇಂಟರ್ನಲ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಅದು ಬಿಟ್ಟರೆ ನಿಜವಾಗ್ಲೂ ಹೇಳ್ತೀನಿ, ನೋ ಡಿಸಡ್ವಾಂಟೇಜಸ್ ಆ್ಯಸ್ ಎ ಡಿಪ್ಲೊಮೊ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದಾಗ. ಆಮೇಲೆ ಒಂದಷ್ಟು ಜನ ಪಿ ಜಿಯಲ್ಲಿ ಉಳ್ಕೊಂಡಿರ್ತಾರೆ, ಅದು ಕೂಡ ಒಂದು ಡಿಸಡ್ವಾಂಟೇಜ್ ಆಗ್ಬೋದು. ಯಾಕಂದರೆ ನೀವು ಡಿಪ್ಲೊಮೊ ಅಂದರೆ ಹೋಮ್ ಟೌನಲ್ಲಿ ಓದ್ತಾ ಇರ್ತೀರ. ಇವಾಗ ನಾನು ಕೂಡ ಡಿಪ್ಲೊಮೊ ನಾನು ತುಮಕೂರಾಗಿತ್ತು, ಸೊ ತುಮಕೂರಲ್ಲೇ ಡಿಪ್ಲೊಮೊ ಮಾಡಿದೆ. ಹಂಗಾಗಿ ನನ್ನ ಮನೆಯಿಂದ ಓಡಾಡ್ತಿದ್ದೆ, ನೋ ಪಿ ಜಿ, ನೋ ಹಾಸ್ಟೆಲ್. ಬಟ್ ನಾವು ಬೇರೆ ಕಡೆ ಹೋದಾಗ ಇಂಜಿನಿಯರಿಂಗ್ ಪ್ರಾಬಬ್ಲಿ ಎಲ್ಲರೂ ಜಾಸ್ತಿ ಬೇರೆ ಊರಿಗೇ ಸಿಗ್ತಾ ಇರುತ್ತೆ. ಸೊ ನಾವು ಬೇರೆ ಕಡೆ ಹೋದಾಗ ಪಿ ಜಿಲಿ ಅಥವಾ ಹಾಸ್ಟೆಲಲ್ಲಿ ಇದ್ದಾಗ ಫುಡ್ ಆಗಲಿ, ಅಲ್ಲೂ ಕೂಡ ರೂಮ್ಮೇಟ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಮ್ಮ ಸರೌಂಡಿಂಗ್ ಚೆನ್ನಾಗಿದ್ದು, ಸರೌಂಡಿಂಗ್ ಎಂಜಾಯಬಲ್ ಆಗಿ ಇದ್ದು, ಆ ಥರ ಇದ್ದರೆ ನಮ್ಮ ಮೈಂಡ್ ಸೆಟ್ ಕೂಡ ಓದು ನಿನಗೆ ಮೋಟಿವೇಟ್ ಮಾಡುತ್ತೆ. ಸೊ ಓದೋಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ. ಸರೌಂಡಿಂಗ್ ಎಂಜಾಯಬಲ್ ಆಗಿರಬೇಕು, ಸರೌಂಡಿಂಗ್ ಚೆನ್ನಾಗಿರಬೇಕು, ಪೀಸ್ ಆಗಿರಬೇಕು. ಸೊ ಆವಾಗ ನಾವು ಓದೋದಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ಳೋದ್ರಿಂದ ಅದು ಸ್ವಲ್ಪ ಡಿಸಡ್ವಾಂಟೇಜ್ ಆಗುತ್ತೆ. ಇದಿಷ್ಟು ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇಷ್ಟೇ ನನಗೆ ಕಾಣಿಸಿದ್ದು ಮತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇಷ್ಟೇ ಡಿಸಡ್ವಾಂಟೇಜಸ್. ನೆಕ್ಸ್ಟ್ ಇವಾಗ ಅಡ್ವಾಂಟೇಜಸ್ಗೆ ಬರೋಣ. ಯು ವಿಲ್ ಎಂಜಾಯ್ ದಿಸ್ ಪಾರ್ಟ್. ಅಡ್ವಾಂಟೇಜ್ ಪಾರ್ಟ್ನ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀನಿ. ಐ ವಿಲ್ ಗಿವ್ 100% ನೀವು ಇದನ್ನು ಎಂಜಾಯ್ ಮಾಡ್ತೀರಾ. ಸೊ ಕೇಳಿಸ್ಕೊಳ್ಳಿ. ಅಡ್ವಾಂಟೇಜಸ್ಸಿಗೆ ಬಂದರೆ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಪ್ರಾಕ್ಟಿಕಲ್ ಪಾರ್ಟಲ್ಲಿ ಯು ವಿಲ್ ಬಿ ಆನ್ ಟಾಪ್. ನೀವು ಪಕ್ಕಾ ಟಾಪ್ ನಾಚಲ್ಲಿ ಇರ್ತೀರ. ಯಾಕಂದರೆ ನೀವು ಆಲ್ರೆಡಿ ಡಿಪ್ಲೊಮೊದಲ್ಲಿ ಲ್ಯಾಬ್ಸು, ಇವಾಗ ಸಾಮ್ ಲ್ಯಾಬ್ ಆಗಿರ್ಬೋದು, ಲೈಕ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸು, ಕಾಂಕ್ರೀಟ್ ಟೆಕ್ನಾಲಜಿ ಆಗಿರ್ಬೋದು, RCC ಆಗಿರ್ಬೋದು, ಅದೆಲ್ಲ ನೀವು ಆಲ್ರೆಡಿ ಕಲ್ತಿರ್ತೀರ. ಸೇಮ್ ಟಾಪಿಕ್ಸ್ ಇಲ್ಲೂ ಕೂಡ ಬರುತ್ತೆ. ನೀವು ಹೆಂಗೆ ಟಾಪ್ ನಾಚಲ್ಲಿ ಇರ್ತೀರ ಅಂದರೆ ಸೇಮ್ ಅಲ್ವಾ, ಅಯ್ಯೋ ಇಷ್ಟೇನಾ ಅಂತ ನೀವು ಮಾಡ್ತಿರ್ತೀರ. ಬಟ್ ಇವರಿಗೆ ಪಿ ಯುಯಿಂದ ಬಂದವ್ರಿಗೆ ಅವ್ರಿಗೆ ಸ್ವಲ್ಪನೂ ಲ್ಯಾಬ್ ಟಚ್ ಆಗಲಿ ಅಥವಾ ಸಿವಿಲ್ ರಿಲೇಟೆಡ್ ಅವ್ರು ಏನು ಓದೇ ಇರಲ್ಲ, ಅವರಿಗೆ ಹೊಸದಾಗಿ ಅನಿಸ್ತಾ ಇರುತ್ತೆ. ಬಟ್ ನಿಮ್ಗೆ ಏನು ಅನಿಸುತ್ತೆ, ನನಗೆ ಇದು ಗೊತ್ತು ಅಂತಲೇ ನೀವೆಲ್ಲ ಮಾಡ್ಕೊಂಡು ಹೋಗ್ತಿರ್ತೀರ. ಯು ವಿಲ್ ಬಿ ಫ್ಲೈಯಿಂಗ್. ನಿಜ ಹೇಳ್ತೀನಿ, ನಿಮಗೆ ತುಂಬಾ ಖುಷಿ ಆಗುತ್ತೆ, ಹ್ಯಾಪಿ ಫೀಲ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ನೋದು ನಿಮ್ಗೆ ಒಂದ್ಸತಿ ಗೊತ್ತಾಗ್ಬಿಟ್ರೆ ಎಲ್ಲ ಟೆಸ್ಟಲ್ಲೂ ಚೆನ್ನಾಗಿ ಮಾಡ್ತೀರಾ. ಲ್ಯಾಬ್ಸಲ್ಲಿ ಮಾತ್ರ ನೀವು ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ. ಅದಾದಮೇಲೆ PU ಸ್ಟೂಡೆಂಟ್ಸ್ ಕೂಡ ನಿಮ್ಮ ಹತ್ರ ಬರ್ತಾರೆ. ಏನಂದರೆ ಇದನ್ನು ರೀಡಿಂಗ್ ಹೆಂಗೆ ತೊಗೊಳ್ಳೋದಂತ ಆಗಿರ್ಬೋದು, ಅಥವಾ ಏನಕ್ಕೆ ಆಗಲಿ ಲ್ಯಾಬ್ಸಲ್ಲಿ ಅಂತ ಬಂದರೆ ಅವರು ಕೂಡ ನಿಮ್ಮ ಹೆಲ್ಪ್ನ ತೊಗೋತಾರೆ. ಸೊ ಯು ವಿಲ್ ಬಿ ಆನ್ ಟಾಪ್. ನೀವು ರೂಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಅದು ಕೂಡ ತಪ್ಪಾಗಲ್ಲ ಅಂತಲೇ ಹೇಳ್ತೀನಿ. ಲಿಟ್ರಲಿ ನೀವು ರೂಲ್ ಮಾಡ್ಬೋದು, ಓಕೆನಾ. ಅದಾದಮೇಲೆ ನಿಮಗೆ ಸೇಮ್ ಸಬ್ಜೆಕ್ಟ್ ರೆಕರ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಡಿಪ್ಲೊಮಾದಲ್ಲಿ ಏನು ಓದಿರ್ತೀವಿ, ಆ್ಯಸ್ ಎ ಸಿವಿಲ್ ಪಾರ್ಟ್ ನಾನು ಹೇಳ್ತಾ ಇದ್ದೀನಿ, ಬೇರೆ ಬ್ರ್ಯಾಂಚ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸಿವಿಲ್ ಆಗಿರೋದ್ರಿಂದ ಸೊ ನನಗೆ ಆ ಡಿಪಾರ್ಟ್ಮೆಂಟು ಮಾತ್ರ ಗೊತ್ತಿರೋದು, ಅದ್ರದ್ದು ಮಾತ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನಾನು. ಇವಾಗ ನಮ್ಗೆ ಆಲ್ರೆಡಿ ಓದಿರೋ ಸಬ್ಜೆಕ್ಟೇ ಇಲ್ಲಿ ಬಂದಿರೋದ್ರಿಂದ ನಾವು ಚೆನ್ನಾಗಿ ಓದಿ ಮಾರ್ಕ್ಸ್ ತೊಗೋಬೋದು. ಆ್ಯಂಡ್ ಮ್ಯಾಥ್ಸು ಕೂಡ ಅಷ್ಟು ಕಷ್ಟ ಆಗಲ್ಲ ಅಂತಲೇ ಹೇಳ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅದು ಕೂಡ ಕಷ್ಟನೇ ಆಗುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಈಸಿ ಆಗುತ್ತೆ. ಮ್ಯಾಥ್ಸ್ ಕೂಡ ಈಸಿ ಅಂತಲೇ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ನೀವು, ನಾನು ಮ್ಯಾಥ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೊಂಡು ಇಂಟರ್ನಲ್ಸಿಗೆಲ್ಲ ಸ್ಟಾರ್ಟಿಂಗಿಂದಲೇ ಇಂಟರ್ನಲ್ಸ್ಗೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಫೈನಲ್ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ. ಸೊ ನೋ ಬ್ಯಾಕ್ಲಾಗ್ಸ್. ಈ ಬ್ಯಾಕ್ಲಾಗ್ಸ್ ಅಂತಲೇ ಬರೋಲ್ಲ ನಮಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ. ನಾವು ಟಾಪ್ ನಾಚಲ್ಲಿ ಇರಬೇಕು. ನಾವು ಚೆನ್ನಾಗಿ ಫೋಕಸ್ ಮಾಡಿ ಓದ್ಕೊಬೇಕು. ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ನಾವು ಅಡ್ಜಸ್ಟ್ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಂಡ್ರೆ ಅದು ಕೂಡ ಒಂದು ಡಿಸಡ್ವಾಂಟೇಜ್ ಆಗುತ್ತೆ. ಬಟ್ ನಾವು ಬೇಗ ಅಡ್ಜಸ್ಟ್ ಆಗಿ ಬೇಗ ನಾವು ಪಿಕಪ್ ಆಗ್ತೀವಿ ಅಂದರೆ ಇಟ್ ವಿಲ್ ಬಿ ಲೈಕ್, ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಗಿತ್ತು. ಈ ವಿಡಿಯೋನ ನಿಮ್ಗೆ ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಯಾಕಂದರೆ ಇವಾಗ DCT ಎಕ್ಸಾಮ್ ಬರೀತಾರೆ ಎಷ್ಟೋ ಜನ. DCT ಆದಮೇಲೆ ಅವ್ರು ಡೈರೆಕ್ಟಾಗಿ ಇಂಜಿನಿಯರಿಂಗೇ ಮಾಡೋಕ್ಕೆ ಹೋಗ್ತಾರಲ್ವಾ, ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗಲಿ ಅನ್ನೋದು ನಾನು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಟ್ಟೆ. ಇದು ಕಂಪ್ಲೀಟ್ಲಿ ಇದು ನನ್ನ ಎಕ್ಸ್ಪೀರಿಯೆನ್ಸ್. ನಾನು ಏನು ಇವಾಗ ಓದ್ತಾ ಇದ್ದೀನಿ ಕಾಲೇಜ್ದು ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳಿದ್ದೀನಿ. ಬೇರೆ ಕಾಲೇಜಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ. ಬಟ್ ಇಟ್ ಈಸ್ ಆಲ್ ಅಬೌಟ್ ಮೈ ಕಾಲೇಜ್ ಆ್ಯಂಡ್ ಮೈ ಎಕ್ಸ್ಪೀರಿಯೆನ್ಸ್. ಈ ವಿಡಿಯೋ ಫುಲ್ಲು ಅದೇ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು.
ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವೀಡಿಯೋಸ್. ನೀವು DCT ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಒಂದಷ್ಟು ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. SCA ಅದು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ಓದ್ಕೊಬೇಕು ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್ ದಟ್ ವೀಡಿಯೋ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟಾಟಾ, ಬಾಯ್ ಬಾಯ್.